ನಮಸ್ಕಾರ. ನಮ್ಮ ಎಲ್ಲ ವೀಕ್ಷಕರಿಗೂ ಈ ಮಾರ್ಚ್ ತಿಂಗಳ ಬಿಸಿ 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 ಧಗೆಯಲ್ಲಿ ಕೆಲವು ತಂಪಾದ ಸುದ್ದಿಗಳನ್ನು ತಂದುಕೊಡುವ ಅಂತ ಅನ್ನುವ ನಮ್ಮ ಅಪೇಕ್ಷೆ ಮತ್ತು ನಿರೀಕ್ಷೆಗೆ ತಕ್ಕಂತೆ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಒನ್ ಇಂಡಿಯಾ ನ್ಯೂಸು ನಮ್ಮದು ಪ್ರಧಾನವಾಗಿ ಸುದ್ದಿಗಳನ್ನು ಬಿತ್ತರಿಸತಕ್ಕಂಥ ಚಾನಲ್ಲು. ನಮ್ಮ ಚಲನಚಿತ್ರ ಅಂದರೆ ಮನೋರಂಜನೆ ವಿಭಾಗದ ಚಾನಲ್ ಹೆಸರು filmybeat.com ಅಂತ. ಬಹುಶಃ ನೀವು ಇದನ್ನು ಕೇಳಿದ್ದೀರಾ, ನೋಡಿದ್ದೀರಾ, ಬರೆದಿದ್ದೀರಾ. filmybeat.com ಆರಂಭ ಆದ ನಂತರ ಈಗ ಕಳೆದ 3 ವರ್ಷಗಳ ನಂತರ ನಾವು ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಇರತಕ್ಕಂಥ ಸಾಧಕರು, ಕಲಾವಿದರು, ತಂತ್ರಜ್ಞರು ಮತ್ತು ಎಲ್ಲೋ ಕಳೆದು ಹೋಗುವವರು, ಬರೀ ಸಾಧಕರಂತಿಗೆ ಅವರು ಬಾಕ್ಸ್ ಆಫೀಸಲ್ಲಿ ಹಿಟ್ ಆಗಬೇಕು ಅಂತ ಏನಿಲ್ಲ. ಸೊ ಒಂದು ವಿಶಿಷ್ಟವಾಗಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿನ ಕೊಡೋದು ಅಂತ. ಪ್ರಶಸ್ತಿಯಿಂದ ಏನು, ವಿ ಆರ್ ನಾಟ್ ಗಿವಿಂಗ್ ದೆಮ್ ಎ ಗ್ರೇಟ್ ಡೀಲ್, ಬಟ್ ಅವರ ಟ್ಯಾಲೆಂಟ್ನ ಗುರುತಿಸಬೇಕು. ಅವರ ಇಂಟರ್ನೆಟ್ ಮಾಧ್ಯಮದ ಮೂಲಕ ಅವರ ಕಲೆ ಮತ್ತು ಅವರ ಟ್ಯಾಲೆಂಟ್ ಏನಿದೆ ಅದನ್ನು ಜಗತ್ತಿನಾದ್ಯಂತ ಹಂಚಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಉದ್ದೇಶದ ಅಂಗವಾಗಿ 2016 ಇಸ್ವಿಯಲ್ಲಿ ನಾವು ಪ್ರಶಸ್ತಿಗಳನ್ನು ಕೊಡೋದಕ್ಕಿಂತ ಮುಂಚೆ ಒಂದು ನಿರ್ಧಾರ ತೊಗೊಂಡು ನಮ್ಮ ಎಡಿಟೋರಿಯಲ್ ಮೀಟಿಂಗಲ್ಲಿ, ಅರೇ ಬಾಬಾ, ನಾವೇ ಅವಾರ್ಡ್ಗಳನ್ನ ಕೊಡ್ತಾ ಹೋಗೋದು, ಇವ್ರನ್ನ ಮಾಡೋದಕ್ಕಿಂತ ಲೆಟ್ಸ್ ಕಾಲ್ ದ ರೀಡರ್, ಲೆಟ್ಸ್ ಆಸ್ಕ್ ಹಿಮ್, ಅವರೇ ಓಟ್ ಹಾಕಲಿ, ಒಂದೆಲ್ಲ ಹೆಸರುಗಳನ್ನ ಕೊಟ್ಬಿಡೋಣ. ಡೈರೆಕ್ಷನಲ್ಲಿ 8 ಜನ, ಆ್ಯಕ್ಟ್ರಲ್ಲಿ 8 ಜನ, ಕಲಾವಿದರಲ್ಲಿ 8 ಜನ, ಹಿನ್ನೆಲೆಗೆ ಆಗ್ತಲ್ಲ 6 ಜನ, ಹೀಗೆ ಸ್ಟ್ಯಾಂಡರ್ಡ್ ಮೆಜರ್ ಕೊಡೋಣ. ಅವರೇ ಓಟ್ ಹಾಕಲಿ, ಅವರು ಏನು ಓಟ್ ಹಾಕ್ತಾರೆ ಅದ್ರ ಪ್ರಕಾರವಾಗಿ ವಿನ್ನರ್ನ ನಾವು ಡಿಕ್ಲೇರ್ ಮಾಡೋಣ ಅನ್ನೋದು ನಮ್ಮ filmybeat.comನ ಒಂದು ನೀತಿ ನಿಯಮಾವಳಿಯಾಗಿತ್ತು. ಅದ್ರ ಪ್ರಕಾರ ನಾವು ಎಲ್ಲ ವಿಭಾಗಗಳಲ್ಲಿ ಸುಮಾರು 9 ವಿಭಾಗಗಳಲ್ಲಿ ನಾವು ರೀಡರ್ಸ್ನ ಕೇಳಿದ್ವಿ. ಮಾನ್ಯರೇ, ಮಹನೀಯರೇ, ನಿಮ್ಮ ಮತ ಹಾಕಿ, ನೀವು ಸಿನಿಮಾ ನೋಡ್ತಿರೋ, ಕೇಳಿರ್ತಿರೋ, ರಿವ್ಯೂ ಓದಿರ್ತಿರೋ, ಅಥವಾ ಯಾವ್ಯಾವ ಸುದ್ದಿ ನಿಮಗೆ ಕಿವಿ ಬಿದ್ದಿರುತ್ತೋ ನೀವು ಭಾಗವಹಿಸಿ. ಇದರಲ್ಲಿ ಕನ್ನಡ ಚಲನಚಿತ್ರಗಳನ್ನ ಬೆಳೆಸಿ. ಎಸೆನ್ಷಿಯಲಿ ನಾನು ಮತ್ತು ನಮ್ಮ ಎಡಿಟೋರಿಯಲ್ ಟೀಮ್ ಹೇಳ್ತಾ ಇರ್ತೀವಿ, ಬಿ ಪ್ರೊಆ್ಯಕ್ಟಿವ್ ಅಂತ. ಕನ್ನಡ ಸಿನಿಮಾದ ಬಗ್ಗೆ ತುಂಬ ಪ್ರೊಆ್ಯಕ್ಟಿವ್ ಆಗಿರಿ ಅಂತ. ಅದಕ್ಕೆ ತಕ್ಕಂತೆ ಭಾಳಷ್ಟು ಜನ ಸ್ಪಂದಿಸಿದರು. ವೀಕ್ಷಕರೇ, ನಾವು ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ರಾಜಾಜಿನಗರ 4ನೇ ಬ್ಲಾಕು. ಇದು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಕಂಡ ಒಬ್ಬ ಉನ್ನತ ಕನ್ನಡ ಸಿನಿಮಾ ಕರ್ಮಿ ವೀರಸ್ವಾಮಿಗಳು ಅವರ ಮನೆಯಲ್ಲಿದ್ದೀನಿ. ಅವರ ಮಗ ರವಿಚಂದ್ರನ್ ಅವರ ಜೊತೆಗೆ ಮಾತಾಡ್ಸೋಕ್ಕೆ ಬಂದಿದ್ದೀನಿ. ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ನಾನು, ಯಾಕೆ ರವಿಚಂದ್ರನ್ ಮನೆಗೆ ಬಂದ್ವಿ ಅಂತ. ಸೊ ನಾನು ನಿಮಗೆ ಹೇಳಿದಾಗೆ ನಾವು ಅವಾರ್ಡ್ಗಳನ್ನ ಇಟ್ಟಿದ್ವಿ. ಅದರಲ್ಲಿ 9 ಜನದಲ್ಲಿ ನಿರ್ದೇಶಕರದ್ದು ಅವಾರ್ಡ್ ಇಟ್ಟಿದ್ವಿ. ಇನ್ನೂ 3 ಪ್ರಶಸ್ತಿಗಳನ್ನ ನಾವು ಕೊಡ್ತಾಯಿದ್ದೀವಿ. ಅದು ನಿಮಗೆ ವಿಶಿಷ್ಟ ಅಂತ ಅನ್ನಿಸ್ಬೋದು. ಅದೇನಪ್ಪ ಅಂದರೆ, ನಾವೇ ನಮ್ಮ filmybeat.comನ ಗುರುತಿಸಿದ್ದು. ಲೇಟರ್ ವಿ ರಿಯಲೈಸ್ ದಟ್ ದೀಸ್ ಆರ್ ದಿ 3 categories ವೇರ್ ಹ್ಯಾವ್ ಟು ಗಿವ್ ಇಟ್ ಅವಾರ್ಡ್ ಅಂತ. ಅದು ಎಸೆನ್ಷಿಯಲಿ ಚಿತ್ರ ಸಾಹಿತ್ಯ ಬರೆಯುವಂಥದ್ದು. ಅದು ನಮಗೆ ಸಣ್ಣ ಅಕ್ಕರಾಯಿತು. ಈ ಜಯಂತ್ ಕಾಯ್ಕಿಣಿದು ಸರಿಯಾಗಿ ನೆನಪಿದೆ ಅಂತ ಒಂದಿದೆಯಲ್ಲ, ಅದರ ಟ್ಯೂನು, ಅದನ್ನು ಆಧರಿಸಿ ನೀವೇ ಹಾಡು ಬರೀರಿ, ನಿಮ್ದೇನೋ ಟೆಕ್ಸ್ಟು ಲಿರಿಕ್ಸು ಬರೀರಿ ಅಂತ ಹೇಳಿದೆ. ಅದು ಅಭೂತಪೂರ್ವವಾದ ರೆಸ್ಪಾನ್ಸ್ ಬಂತು. ಎಂತೆಂಥ ಸಾಹಿತ್ಯ ಬರೆದ್ರು ನಮ್ಮ ಓದುಗರು. ರಿಯಲಿ ಸ್ಟಂಡ್ ಆಗಿತ್ತು. ಸೊ ಒಂದು ಯುವ ಪೀಳಿಗೆಯ ಚಿತ್ರ ಸಾಹಿತಿಗಳಿಗೆ ಬರೆಯೋರಿಗೆ, ಅವ್ರೇನು ನಾಟ್ನೆಸ್ಸಲ್ಲಿ ಅವ್ರಿಗೊಂದು ಸಿನಿಮಾನೇ ಮಾಡಬೇಕು ಅಂತಿಲ್ಲ, ಆ ಬರೆಯೋ ಒಂದು ಹಂಬಲ ಇದೆಯಲ್ಲ, ಅದನ್ನು ಸ್ಫೂರ್ತಿನ ಕೊಟ್ಟಿದ್ದಕ್ಕೆ ಜಯಂತ್ ಕಾಯ್ಕಿಣಿಗೆ ನಾವು ಒಂದು ಅವಾರ್ಡ್ ಕೊಟ್ಟಿವಿ. ಆನಂತರ ಡಿಪೆಂಡೆಂಟ್ ಡೈರೆಕ್ಟರ್ ಅಂತ ನಾವು ಮಮ್ಮಿ ಸೇವ್ಮಿ ಚಿತ್ರದ ರೋಹಿತಿಗೆ ಕೊಟ್ವಿ. ಇದು ನಾವೇ ಕೊಟ್ಟಿದ್ದು ಅವಾರ್ಡು. ಮತ್ತು 3ನೇ ಪ್ರಶಸ್ತಿ ನಾವು ಗುರುತಿಸಿದ್ದು ರಾಮರೇ. ಇದೊಂದು ವಿಚಿತ್ರವಾದ ಕಥಾನಕ, ಒಳ್ಳೆಯ ಸಿನಿಮಾ ಅಂಥೇಳಿ ಸರ್ವತ್ರ ಅದರ ಬಗ್ಗೆ ಅಭಿಪ್ರಾಯ ಬಂತು. ನಾಟ್ ನೆಸೆಸರ್ಲಿ ಟಿವಿನಲ್ಲೋ ಅಥವಾ ಪೇಪರಲ್ಲೋ .comಲ್ಲೋ ರಿವ್ಯೂ ಅಂತಲ್ಲ, ಗ್ಲೋಬಲಿ ಎಲ್ಲ ಕಡೆಯಿಂದ ಒಳ್ಳೆಯ ಸಿನಿಮಾ ಅಂದರು. ಆದರೆ ಗೊತ್ತಲ್ಲ, ಈ ಜೈಲಿಂದ ಎಸ್ಕೇಪ್ ಆಗೋಗ್ತಾರೆ, ಅದ್ರ ಕಥೆ ಬರುತ್ತೆ ರಾಮರೇ ಮನೆಯಲ್ಲಿ. ಹಾಗೆ ಈ ಸಿನಿಮಾ ಥಿಯೇಟ್ರಿಂದನೂ ಎಸ್ಕೇಪ್ ಆಗೋಯ್ತು. ಅದರ ವಿಚಾರ ನನಗೆ ಗೊತ್ತಿಲ್ಲ. ಬಟ್ ಆದರೂ ಅಂಥ ಸಿನಿಮಾಕ್ಕೂ ನಮ್ಮದು ಒಂದು ವಿಶಿಷ್ಟ ಸಿನಿಮಾ ಅಂಥೇಳಿ ನಾವು ಅದಕ್ಕೆ ಒಂದು ಅವಾರ್ಡನ್ನ ಕೊಟ್ವಿ. ಈಗ ರೈಟ್ ನಾವು ನಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭನ ಎಲ್ಲಿಂದ ಆರಂಭ ಮಾಡಬೇಕು ಅಂದರೆ, ನಮ್ಮ ಸಿನಿಮಾ ರಂಗದಲ್ಲಿ ಇರುವ ಸಿನಿಮಾ ಕರ್ಮಿಗಳು ಹೇಳ್ತಾರೆ, ಎಲ್ಲ ಕ್ಯಾಮ್ರಾಯಿಂದ ಶುರು ಮಾಡುವಂಥ. ನಾನು ನಿಮಗೆ ತೋರಿಸ್ತೇನೆ ಅದನ್ನು. ಶೋ ಬಿಫೋರ್ ಆಗಿವೆ. ಇದು ನಮ್ಮ filmybeat.com ಕೊಡ್ತಿರಕ್ಕಂಥ ಲೋಗೋ, ಆಸ್ಕರ್ದು ಕೊಡ್ತಾರಲ್ಲ, ಹಾಗೆ ಒಂದು ಮಾಡಿಸಿದ್ದೀವಿ. ಯಾಕೆಂದರೆ ಕ್ಯಾಮ್ರಾ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಪ್ರತಿಯೊಬ್ಬ ಕಲಾವಿದನಾಗಲಿ ತಂತ್ರನಾಗಲಿ ಕ್ಯಾಮ್ರಾಗೆ ಹಿಂಗೆ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾರೆ. ರಂಗಕರ್ಮಿಗಳು ಇದಕ್ಕೆ ಮಾಡ್ತಾರಲ್ಲ ಸ್ಟೇಜ್ಗೆ, ಆ ಥರ. ಸೊ ಮೊದಲು ನಮ್ಮ ಅವಾರ್ಡ್ನ ನಿರ್ದೇಶಕರ ಕೆಟಗರಿಯಲ್ಲಿ ಪಡೆದಿರ್ತಕ್ಕಂಥ ರವಿಚಂದ್ರನ್ ಅವರು ಸಿನಿಮಾ ಅಪೂರ್ವವಾಗಿ ನಾನು ಹೇಳೇ ಇಲ್ಲ, ಅಪೂರ್ವ ಗೊತ್ತು. ನೀವು ಭಾಳಷ್ಟು ಜನ ನೋಡಿರ್ಬೋದು. ಅದು ಒಬ್ಬ ಸೀನಿಯರ್ ಸಿಟಿಸನ್, ಒಬ್ಬ ಯಂಗ್ ಗರ್ಲ್ ಜೊತೆಗೆ ಮೋಹಕ್ಕೆ ಬಿದ್ದು, ಪ್ರೇಮಕ್ಕೆ ಬಿದ್ದು ಮಾಡತಕ್ಕಂಥ ಒಂದು ಲಿಫ್ಟಲ್ಲೇ ತೆಗೆದಿರತಕ್ಕಂಥ ವಂಡರ್ಫುಲ್ ಎಕ್ಸ್ಪೆರಿಮೆಂಟ್ ಮೂವಿ. ಅದ್ರ ಬಗ್ಗೆ ನಮ್ಮ ಓದುಗರು, ನಂಗೆ ಒಂಥರ ಆಶ್ಚರ್ಯ ಆಗುತ್ತೆ. ನಮ್ಮ ರಿಪೋರ್ಟ್ರು ಹರ್ಷಿತಾ ನಾಗೇಶ್ ಹೇಳ್ತಾ ಇದ್ದೆ,
ಒಂಥರ ಈ ಮಾರ್ಕೆಟಲ್ಲಿ ಫಿಗರ್ಸ್ ಇಟ್ಟಿರ್ತಾರಲ್ಲ ಕ್ಯಾಮ್ರಾ ಅವೆಲ್ಲ ಸೇಲ್ ಮಾಡೋಕ್ಕಿನ ರೇಟ್ಗಳು ಆ ಥರ ನಾನು ನೋಡಿದಾಗ 9,999 ಓಟ್ಗಳು ಬಿತ್ತು. ಸುಮಾರು 35,000 ಮತಗಳು ಡೈರೆಕ್ಷನ್ ಕ್ಯಾಟಗರಿಯಲ್ಲಿ ಬಿತ್ತು. ಅದರಲ್ಲಿ 10,000 ಮತಗಳನ್ನು ಬಾಚಿಕೊಂಡಿದ್ದು ನಮ್ಮ ರವಿಚಂದ್ರನ್ ಅವರ ಅಪೂರ್ವ ಸಿನಿಮಾ. ಕಂಗ್ರ್ಯಾಚುಲೇಷನ್ಸ್ ಸರ್. ಅಪೂರ್ವ ಸಿನಿಮಾ ನಿಮಗೆ ಹೇಗೆ ಅನಿಸ್ತು ಅದರ ರೆಸ್ಪಾನ್ಸು? ನೀವು ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ಗಮನಿಸಿದ್ರೆ ನಾನೆಲ್ಲೂ ಡೈರೆಕ್ಟರ್ ಅಂತ ಹಾಕೊಂಡಿಲ್ಲ ಸಿನಿಮಾಗಳು, ಹಾಕೊಂಡಿಲ್ಲ. ಡೈರೆಕ್ಟರ್ ಮಾಡಿಕೊಟ್ಟಿದ್ರು ನೀವು. ನನಗೆ ಅದು ಇಡೀ ಸಿನಿಮಾನೇ ಇಟ್ ಇಸ್ ಎ ಡಿಸೈನರ್ಸ್ ಪ್ರಾಡಕ್ಟ್ ಅನ್ನೋದು. ಅದರಲ್ಲಿ ಪ್ರತಿ ಶಾರ್ಟು ಪ್ರತಿ ಫ್ರೇಮು ಕಥೆ ಹೇಳುತ್ತೆ ಮತ್ತು ತುಂಬ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ ಅದು. ಐ ಥಿಂಕ್ ಇದು ನೋಡಿದವ್ರು ಓಟ್ ಹಾಕಿರೋದಕ್ಕಿಂತಲೂ ಅಭಿಮಾನಿಗಳು ಓಟ್ ಹಾಕಿದ್ರೆ ಅಂತ ತುಂಬ ಅನಿಸುತ್ತೆ ನನಗೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಫಸ್ಟ್ ರೆಸ್ಪಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ತುಂಬ ನೆಗೆಟಿವ್ ರಿಪೋರ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಓಟ್ ಬಂದಿದೆ ಅಂತ ಫಸ್ಟ್ ನಂಬಕ್ಕಾಗಲಿಲ್ಲ ನನಗೆ. ಸೊ ಎಲ್ಲೋ ನಮ್ಮನ್ನು ಪ್ರೀತಿಸೋರು, ನಮ್ಮ ಮೇಲೆ ಆಸೆ ಇಟ್ಟಿರೋರು, ಅವರು ರವಿಚಂದ್ರನ್ಗೆ ಓಟ್ ಬೀಳಬೇಕು ಅನ್ನೋ ಥರ ತುಂಬಿಸಿದಾರೆ ಅನ್ನೋದು ಕೂಡ ನನಗೆ ಅನಿಸುವಂಥ ವಿಷಯ. ಓಕೆ, ಗೌರವ ಕೊಟ್ಟಿದ್ದಾರೆ ಜನ, ಅದು ಯಾವ ರೀತಿಯಲ್ಲ ಆದರೂ ಸರಿ ಸ್ವೀಕಾರ ಮಾಡೋದು ಮನಸ್ಫೂರ್ತಿಯಾಗಿ ಅವರಿಂದ ಸ್ವೀಕಾರ ಮಾಡೋಣ, ತಪ್ಪೇನಿಲ್ಲ. ಬಟ್ ಇಡೀ ಪ್ರಾಜೆಕ್ಟ್ ನಾನೆಲ್ಲೂ ಡೈರೆಕ್ಟರ್ ಅಂತ ಹಾಕ್ಕೊಂಡಿಲ್ಲ ನನಗೆ. ಬಿಕಾಸ್ ಇಟ್ ವಾಸ್ ನಾಟ್ ಮೆಂಟ್ ಟು ಬಿ ಡೈರೆಕ್ಟೆಡ್. ಈ ಸಿನಿಮಾ ಹಿಂಗೆ ಡೈರೆಕ್ಟ್ ಮಾಡೋದು ಅಲ್ಲ, ಇದೇ ಸ್ಕೂಲಲ್ಲಿ ನಡೀಬೇಕು, ಇದೇ ಥರ ಸಿನಿಮಾ ಮಾಡಬೇಕು ಅನ್ನೋದು ಅಲ್ಲ. ಸಿನಿಮಾ ಹೀಗೆ ಇರಬೇಕು ಅಂತ ಮಾಡೋದು ಜನರಲಾಗಿ ಮಾಡ್ತಾ ಇರ್ತೀವಿ. ಬಟ್ ಈ ಪರ್ಟಿಕ್ಯುಲರ್ ಸಿನಿಮಾ ಇದು ಹೆಂಗೆ ಬೇಕಾದ್ರೆ ಇರ್ಬೋದು, ಹಿಂಗಲ್ಲ. ನಾನು ಅಂದ್ಕೊಂಡ್ರದ್ದು ಮನಸ್ಸಲ್ಲಿ ಏನು ಬಂದಿದೆಯೋ ಅದನ್ನು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಂಥ ಸಿನಿಮಾ ಇದು. ಅದಕ್ಕೋಸ್ಕರ ಹತ್ತಿರ 1.5 ವರ್ಷ ತೊಗೊಂಡಿದ್ದೆ ಅದನ್ನು ಡಿಸೈನ್ ಮಾಡೋದಕ್ಕೆ. ಈ ಪ್ರತಿ ಫ್ರೇಮು ಹಾಕೊಂಡು ನೋಡಿ ಎಷ್ಟೋ ವಿಷಯಗಳು ಜನಗಳಿಗೆ ತಲುಪೇ ಇಲ್ಲ ಆ ಸಿನಿಮಾದಲ್ಲಿ. ನನಗೆ ಸಿನಿಮಾ ಓಡೋದಿರೋದು ಅದು ಸೆಕೆಂಡ್ರಿ, ನಾನು ಯಾವತ್ತೂ ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಅಂದ್ಕೊಂಡಿದ್ದು ರೀಚ್ ಆಗಬೇಕು ಅನ್ನೋದು ತುಂಬ ಆಸೆ ಪಡ್ತೀನಿ. ಒಂದು ರೇಂಜ್ಗೆ ಯಾವಾಗ ರೀಚ್ ಆಯ್ತು, ಫಸ್ಟ್ 1 ವಾರ ರೀಚ್ ಆಗಲಿಲ್ಲ ನನಗೆ. ಎಲ್ಲ ನೆಗೆಟಿವ್ ರಿಪೋರ್ಟ್ಸ್ ತುಂಬ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಟಿವಿಯಲ್ಲಿ ಮುಂಚೆನೇ ಹೇಳಿದ್ದೆ, ನಾನು ಈ ಸಿನಿಮಾ ರೆಗ್ಯುಲರ್ ಆಗಿ ಅನ್ಕೊಂಡು ಬರಬೇಡಿ, ತುಂಬ ಇಂಗ್ಲೀಷ್ ಪದಗಳು ಬಳಸಿದ್ದೀನಿ. ಯಾಕಂದರೆ ಇದು ಕನ್ನಡದಲ್ಲಿ ಬಳಸೋಕ್ಕಾಗಲ್ಲ. ಬೇಸಿಕಲ್ಲ ಕೆಲವು ಪದಗಳನ್ನ ನಾನು ಕನ್ವೆ ಮಾಡೋಕ್ಕಾಗಲ್ಲ. ಸಿನಾಪ್ಸಿಸ್ ಅಂತ ಬರೀತೀನಿ ನಾನು, SINOPSIS ಬರೀತೀನಿ, SYNOPSIS ಬರೀತೀನಿ. ಅಂದರೆ ಪರ್ಸ್ಪೆಕ್ಟಿವ್ ಜೀವನದಲ್ಲಿ ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದು. ಇವಾಗ ನೀವು ಮೊಬೈಲ್ ತಗೊಳ್ಳಿ, ನೀವು ಫಸ್ಟ್ ಬಂದಾಗ ಯೂಸ್ ಮಾಡ್ತೀವಿ, ಸ್ವಲ್ಪ ದಿವಸ ಆದ್ಮೇಲೆ ಮಿಸ್ಯೂಸ್ ಮಾಡ್ತೀವಿ, 3ನೇ ಸರಿ ಕನ್ಫ್ಯೂಸ್ ಆಗುತ್ತೆ, ನಾನು ಕನ್ಫ್ಯೂಸ್ ಆಗಿ ಬಿಸಾಕ್ತೀವಿ. ಆಯ್ತು ಸವಾಸ ಬೇಡ ಅನ್ನೋ ಲೆವೆಲ್ಗೆ ನಮ್ಮ ರೆಡಿ ಮಾಡೋದು. ಹಾಗೆ ನನ್ನ ಜೀವನನ ನಾನು ತಗೊಂಡು ನೋಡಿದಾಗ, ವಾಟ್ ಎವರ್ ಆ ಪಿಕ್ಚರ್ ಮಾಡಿರೋ ಪಾತ್ರ ತಗೊಂಡು ನೋಡಿದಾಗ ಪರ್ಸ್ಪೆಕ್ಟಿವ್ ಬಂದು ನಡೆದಿರೋ ಜೀವನ ಒಂದು ಪರ್ಸ್ಪೆಕ್ಟಿವ್ ಆದರೆ, ಮತ್ತೆ ಒಂದು 60ನೇ ವಯಸ್ಸಲ್ಲಿ ಹಿಂದಕ್ಕೆ ತಿರುಗಿ ಹಾಕಿ ನೋಡಿದಾಗ ಸಿನಿಮಾ, ಮತ್ತೆ ನನ್ನ ಜೀವನ ತಿರುಗಿ ಹಾಕಿ ನೋಡಿದ್ರೆ ಅದ್ರ ಪರ್ಸ್ಪೆಕ್ಟಿವ್ನೇ ಬೇರೆ ಆಗ್ಬಿಡುತ್ತೆ. ಅದ್ರ ಆಲೋಚನೆ, ಅದ್ರ ವಿಷಯ ಎಲ್ಲ ಸೀರಿಯಸ್ ಆಗುತ್ತೆ ಆ್ಯಕ್ಚುಲಿ ವಿಷಯ. ರವಿಚಂದ್ರನ್, ನಾನು ಅನ್ಕೊಳ್ಳೋದು ಈಗ ಅಪೂರ್ವವಾಗಿ ನೀವು ಹೇಳಿದಾಗ ಮೊದಲೊಂದು ವಾರ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಕಾಮೆಂಟ್ಸ್ ಬಂತು, ರಿಯಾಕ್ಷನ್ಸ್ ಬಂತು, ಅದು ಒಂದು ಹಂತದವರೆಗೆ ತುಂಬ ಡಿಸ್ಕರೇಜಿಂಗ್ ಆಯಿತು ಅಂತ ಅನ್ಕೋತೀನಿ. ಐ ಡೋಂಟ್ ನೋ, ಬಿಕಾಸ್ ಅದು ಕೆಲವೆಲ್ಲ ಈ ಕನ್ನಡಕ್ಕಾಗಿ ಕೈ ಎತ್ತು ಅಂತಾರೆ, ಕೆಲವು ಕನ್ನಡಕ್ಕಾಗಿ ಕಾಲು ಎಳೆಯುತ್ತಾರೆ, ಅವೆರಡೂ ನಡೀತಾ ಇತ್ತು. 2 ಥರ ಭಾಗ ಇದೆ. ಒಂದು ಅರ್ಥ ಮಾಡ್ಕೊಳ್ದಿರೋರು ಚೆನ್ನಾಗಿಲ್ಲ ಅಂತ ಹೇಳ್ಬಿಡೋದು, ಅರ್ಥ ಆಗಲಿಲ್ಲ ಅಂದ್ರೆ ಕರೆಕ್ಟ್. ಓಕೆ, ಅದು ಇಮ್ಮಿಡಿಯೇಟಾಗಿ ಅರ್ಥ ಆಗುವಂಥ ಸಿನಿಮಾ ಅಲ್ಲ ಅದು. ಪಡಾರ್ ಅಂತ ನಾವು ರೆಗ್ಯುಲರ್ ಒಂದು ಸಿನಿಮಾ ಈಗಿರುತ್ತೆ ಅಂತ ಕೂತ್ಕೊಂಡು ಸಿನಿಮಾದಲ್ಲಿ ನೋಡಿದಾಗ ಅದಾಗಿರಲ್ಲ. ಅದು ಪ್ರೇಮ್ ಲೋಕನ ತಗೊಳ್ಳಿ, 100 ದಿವಸ ಕ್ಲಿಕ್ ಆಗಿದ್ದದು. ಫಸ್ಟ್ ಬರೀ ಹಾಡುಗಳು ಅಂತ ಬಂದರು. ಆಮೇಲೆ ಹಾಡುಗಳಲ್ಲಿ ವಿಷಯ ತಿಳಿಯೋಕ್ಕೆ ಸ್ಟಾರ್ಟ್ ಆಯ್ತು ಅವ್ರಿಗೆ. ಹಾಡು ಸೀನ್ ಮಾಡಿದ್ದಾರೆ ಇವರು, ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ಅದರ ವಿಷಯ ಸ್ಟಾರ್ಟ್ ಆಗಿ 100 ಡೇಸ್ ಆಯಿತು. ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ನಮಗೆ. ಇವತ್ತೇನಾಗುತ್ತೆ ಅಂದರೆ ರಿವ್ಯೂಸ್ ಪಟ ಅಂತ ಬೈಯೋದಕ್ಕೆ ತಗಾರದ್ದು ರೆಡಿ ಆಗ್ತಾರೆ. ಏನು ಹೇಳ್ಬೋದು, ಏನು ಮುಗಿಬೋದು ಇವ್ರುಗಳಿಗೆ ಅನ್ನೋದು ಫಸ್ಟ್ ವರ್ಷ ರೆಡಿ ಇರೋದು ನೆಗೆಟಿವ್ ಪಬ್ಲಿಸಿಟಿಗೆ ರೆಡಿ ಆಗೋದು. ನಮ್ಮ ಇಡೀ ಸಮಾಜದ ಬಿಡಿ, ಈಗ ಎವ್ರಿಬಡಿ ಹ್ಯಾಸ್ ಗಾಟ್ ಪಬ್ಲಿಷಿಂಗ್ ರೈಟ್ಸ್ ಅಂತ. ದಟ್ಸ್ ದಿ ಟೆಕ್ನಾಲಜಿ ಡ್ರಿವನ್ ಲಿಬರ್ಟಿ ವಿಚ್ ಹಸ್ ಗಿವನ್, ವಿಚ್ ಐ ಯೂಸ್, ಯು ಯೂಸ್, ಮೆನಿ ಪೀಪಲ್ ಯೂಸ್. ಬಟ್ ನಮ್ಮ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಸಿನಿಮಾ ಇವೆಲ್ಲವಕ್ಕೂ ಅದನ್ನು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮು, ಸಲಹೆ ಕೊಡೋದಕ್ಕಿಂತ ಏಕಾಏಕಿ ಹಿಂದೆ ಮುಂದೆ ನೋಡಿದ್ರೆ ಡಮಾರ್ ಅಂತೇಳಿ ಟೀಕೆ ಮಾಡ್ತಾರಲ್ಲ, ಅದು ಎಷ್ಟು ನಮ್ಮ ಸಮಾಜಕ್ಕೆ ಒಳ್ಳೆಯದು. ಅದು ಪ್ರಿಪೇರ್ ಮಾಡಿಬಿಡ್ತಾರೆ ಅಷ್ಟೇ. ಪ್ರಿಪೇರ್ ಈ ಕುರಿಗಳು ಅಂತವಲ್ಲ, ನಾವು ಅವತ್ತಿಂದ ಹೇಳ್ಕೊಂಡು ಬಂದಿದ್ವಿ, ಹೆಂಗೆ ಹೋಗ್ತೀವೆಲ್ಲ ಹಂಗೆ ಹೋಗ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಅದಂಗೆ ಅದು ಲೀಡ್ ಕೊಟ್ಬಿಟ್ರೆ ಅದು ಅದ್ರ ಲೀಡಲ್ಲೇ ಹೊಟ್ಟೋಗ್ಬಿಡ್ತಾರೆ. ಅದು ಸಮಯ ತಗೊಳುತ್ತೆ. ಇವಾಗ ಅಪೂರ್ವ ನನಗೆ ಸೋತೋಯ್ತು ಸಿನಿಮಾ ಅಂತ ಅನ್ಕೊಂಡು ಫಸ್ಟ್ ವೀಕ್ ನನಗೆ ಆಗಲಿಲ್ಲ ರೆಸ್ಪಾನ್ಸ್. ಬಟ್ ಯಾವಾಗ ನನಗೆ ಸಿನಿಮಾ ರೀಚ್, ನಾನು ಅನ್ಕೊಂಡಿರೋ ಸಿನಿಮಾ ರೀಚ್ ಆಗಲಿಲ್ವ ಅನ್ನೋ ದುಃಖ ನನಗಿದೆ. ಗೆಲ್ಲೋದು ಬೇರೆ, ಫೈನಾನ್ಷಿಯಲಿ ಗೆಲ್ಲುತ್ತೆ ಬಿಡುತ್ತೆ ಅದು ಬೇಡ, ಬೇಕಾಗಿಲ್ಲ. ಬಟ್ ಆಮೇಲೆ ಫೇಸ್ಬುಕ್ಕಲ್ಲಿ 2ನೇ ವಾರದಲ್ಲಿ ಪರಿಚಯ ಇದ್ದವರು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದಷ್ಟು ಜನ ಸಿನಿಮಾ ಮಾಡಿ ಅವ್ರು ಬರೆದಿರೋ ಕಮೆಂಟ್ಸ್ ನೋಡಿದಾಗ ನನ್ನ ಸಿನಿಮಾ ತಲುಪಿದೆ. ನೋಡಿಲ್ಲ ಅಷ್ಟೇ, ಕೆಲವು ಜನ ತಲೆಗೆ ಹಾಕೊಂಡಿಲ್ಲ ಅಷ್ಟೇ, ಮನಸ್ಸಿಗೆ ಹಾಕೊಂಡಿಲ್ಲ ಜನ. ಎಲ್ಲ ಸಿನಿಮಾನ ಕಮರ್ಷಿಯಲೇ ಮಾಡಬೇಕು ಅಂದರೆ ಅದಕ್ಕಿದ್ದಾರೆ ಅಷ್ಟು ಜನ. ನಾನು ಕಮರ್ಷಿಯಲ್ ಮಾಡ್ಕೊಂಬಂದಿನಿ. ನಾನು ಪ್ರಯತ್ನ ಮಾಡಬೇಕು, ಬೇರೆ ಮಾಡಬೇಕು,
ಬೇರೆ ದಾರಿ ಹಿಡಿಬೇಕು ಸಿನಿಮಾದಲ್ಲಿ. ಪ್ರತಿ ಸಿನಿಮಾ ನಮಗೆ ಕೊಟ್ಟಿರೋ ಸಿನಿಮಾ, ನಮಗೆ ಪರದೆ ಬಂದ್ಬಿಟ್ಟು ಬಿಳಿ ಪರದೆ ನಮಗೆ ಕೊಟ್ಟಿರ್ಬೇಕಾರೆ ಅದು ಬಣ್ಣ ಬಣ್ಣ ಬೆಳೆಯೋದಕ್ಕೆ ಅವಕಾಶ ಕೊಡ್ತಾ ಇರ್ಬೇಕಾರೆ ನಾವುಗಳೇ ಪ್ರಯತ್ನ ಪಡಬೇಕು. ಇನ್ಯಾರು ಪ್ರಯತ್ನ ಮಾಡ್ತಾರೆ? ಎಲ್ಲ ಒಂದು ದಾರಿಯಲ್ಲಿದ್ದಾರೆ. ಎಲ್ಲರೂ ನಾನು ರೀಮೇಕ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಈಗ ನಾನೆಲ್ಲೋ ನಂದೇ ಒಂದು ದಾರಿಯಲ್ಲಿ ಹೊರಡ್ತೀನಿ. ನನಗೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ನಾವು ರೀಮೇಕ್ ಬಿಟ್ಟರೆ ಬೈದಿವೆ ರವಿಚಂದ್ರನ್. ಈಗ ನಮ್ಮ ಈ ನಾನು ಅನ್ಫಾರ್ಚುನೇಟ್ ಅದು ಐ ಶುಡ್ ನಾಟ್ ರೀಕಾಲ್ ಮಾಸ್ತಿ ಗುಡಿ ದುರಂತ ಆಯ್ತಲ್ಲ. ದುರಂತ ಆದಾಗೆಲ್ಲ ನಾವು ಸಾಕಷ್ಟು ಮಾಧ್ಯಮದವರು, ಇಂಡಸ್ಟ್ರಿ ಎಲ್ಲ ನಾವು ಸೇಫ್ಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಹೌ ಸೇಫ್ ಮೂವಿ ಶೂಟಿಂಗ್ ಈಸ್ ಅಂತ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಅದು ಎಲ್ಲಿ ನಿಂತ್ಕೊಂಡಿದೋ ಭಗವಂತನೇ ಗೊತ್ತಿಲ್ಲ. ಯಾರ್ಯಾರು ನಿರ್ವಾಹಕರು ಅದನ್ನು ಅಳವಡಿಸ್ಕೋತಾ ಇದ್ದಾರೋ ಗೊತ್ತಿಲ್ಲ. ಇಟ್ ಲೆಫ್ಟ್ ದಿ ಇಂಡಸ್ಟ್ರಿ. ಬಟ್ ರೈಟ್ ನಾವು ರವಿಚಂದ್ರನ್ ಸರ್, ಈಗ ನಿಮ್ಗೆ ಗೊತ್ತಿರೋ ಡಬ್ಬಿಂಗು ಮತ್ತು ನಾನ್ ಡಬ್ಬಿಂಗ್ ಅದ್ರ ಬಗ್ಗೆ ಒಂದು ಚರ್ಚೆ ನಡೀತಾನೆ ಇದೆ. ಎಷ್ಟು ನಡೀತಾ ಇದೆ, ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ವಾತಾವರಣ ಕೆಡುತ್ತೆ ಫಸ್ಟ್. ಯು ಲೂಸ್ ಯುವರ್ ಬ್ಯಾಲೆನ್ಸ್. ನಾಳೆ ಅಮಿತಾಬ್ ಬಚ್ಚನ್ ಕನ್ನಡನೂ ಮಾತಾಡ್ತಿರ್ತಾರೆ, ಹಿಂದಿನೂ ಮಾತಾಡ್ತಿರ್ತಾರೆ. ಫಸ್ಟ್ ಆಫ್ ಆಲ್ ಡಬ್ಬಿಂಗ್ ಅನ್ನೋ ವಾತಾವರಣ ಇಲ್ಲಿ ಏನಕ್ಕೆ ಬರಬಾರ್ದು ಅನ್ನೋದಾದರೆ, ನಿಮಗೆ ಅದ್ರ ಒರಿಜಿನಲ್ಲೇ ಬರ್ತಾ ಇದೆ. ಯು ಆರ್ ಆಲ್ರೆಡಿ ರನ್ನಿಂಗ್ ಆಲ್ ದಿ ಒರಿಜಿನಲ್ಸ್ ವಿಚ್ ಎಲ್ಲ ಈಕ್ವಲ್. ಕನ್ನಡ ಫಿಲಿಮ್ ಈಕ್ವಲ್ ಆಗಿ ಅದೆಲ್ಲ ಸಿನಿಮಾ ಓಡ್ತಾ ಇದೆ. ಇನ್ನು ಅದ್ರಲ್ಲಿ ಮಾತ್ರ ಅದನ್ನು ಕನ್ನಡದಲ್ಲಿ ಮಾಡಿ ತಂದುಬಿಡುವಂಥದ್ದು ಏನಿದೆ ಸರ್. ಹಂಗೆ ಆಸೆ ಇತ್ತ ನಿಮ್ಗೆ ಡಬ್ಬಿಂಗ್ ಮಾಡೋದು? ಬೇರೆ ಭಾಷೆ ಬಿಟ್ಬಿಡಿ, ಬರೀ ಕನ್ನಡದಲ್ಲಿ ತಂದುಬಿಡಿ. ಎಲ್ಲ ಕನ್ನಡನ ಡಬ್ ಮಾಡಿ ಕನ್ನಡದಲ್ಲಿ ಬಿಟ್ಬಿಡಿ ಎಲ್ಲ ಸಿನಿಮಾ, ಹೋಗಿ ಏನು ತೊಂದರೆ ಇಲ್ಲ. ಇದು ಹಿಂಗೂ ಇಲ್ಲ ಹಂಗೂ ಇಲ್ಲ. ದಿಸ್ ವಿಲ್ ಓನ್ಲಿ ಸ್ಪಾಯಿಲ್ ದಿ ಅಟ್ಮಾಸ್ಫಿಯರ್. ಕರೆಕ್ಟ್ ನೋಡಿ, ಇವ್ರು ಹೇಳ್ತಾ ಇರೋದು ರವಿಚಂದ್ರನ್ ಅವ್ರು ಡಬ್ಬಿಂಗು ಸಪೋರ್ಟ್ ಮಾಡೋದು, ವಿರೋಧ ಮಾಡೋದು ಅದೆಲ್ಲ ಅಲ್ಲ. ಇಡೀ ವಾತಾವರಣ ಕಲುಷಿತಗೊಳಿಸಿ ರಾಡಿ 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 ಆಗ್ತಾ ಇದೆ. ಬಟ್ ಯಾರು ಎಲ್ಲೂ ಒಂದು ಕಡೆ ಸೆಟ್ಲ್ ಆಗ್ತಾ ಇಲ್ಲ. ಇಫ್ ಯು ಟಾಕ್ ಆಸ್ ಎ ಬಿಸ್ನೆಸ್ ಮ್ಯಾನ್, ನಾನು ಎದುರೋದಿಲ್ಲ. ನನಗೆ ಗೊತ್ತಿರೋ ಸಿನಿಮಾ ಮಾಡೋದಕ್ಕೆ ನೀವು ಏನಾರ ತೊಗೊಂಬನ್ನಿ, ಹೆಂಗಾರ ತಗೊಂಬನ್ನಿ, ಹೆಂಗಾರ ತಿರುವಾಗಿ ರೂಲ್ಸ್ಗಳನ್ನ ನಾನು ಸಿನಿಮಾ ಮಾಡೋದನ್ನು ಬಿಡೋದಿಲ್ಲ. ಅದ್ರ ಮಧ್ಯೆ ಅದನ್ನು ಹೋರಾಡ್ತೀನಿ, ಅದ್ರ ಮಧ್ಯೆ ಅದನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೇನೆ ಇರ್ತೀನಿ ಅನ್ನೋದಂತೂ ನಿಜ. ಈ ಮಧ್ಯೆ ರವಿಚಂದ್ರನ್ ತಮಗೆ ಗೊತ್ತಿರೋ ಹಾಗೆ ಅವರು, ನಾನು ಎಲ್ಲೊಂದು ಕಡೆ ಹೇಳ್ಕೊಂಡಿದ್ದೀನಿ, ನೀವು ನನ್ನ ಮಹಾನ್ ಶಿವಭಕ್ತ ಅಂತ ಅಲ್ಲ, ಶಿವಭಕ್ತ ಅಂತ. ಈ ಮೊನ್ನೆ ಮಹಾಶಿವರಾತ್ರಿ ಆಯ್ತಲ್ಲ, ಅವತ್ತಿನ ದಿವಸನೇ ಅವರು 3 ಸಿನಿಮಾಗಳಿಗೆ ಮುಹೂರ್ತ ಮಾಡ್ಕೊಂಡಿದ್ದಾರೆ. ಇದೊಂದು ವಿಶಿಷ್ಟ. ಒಂದೇ ದಿವಸ ಹಬ್ಬದ ದಿವಸ 3 ಸಿನಿಮಾ ಮುಹೂರ್ತ. ಅದು ಒಂದು ರಾಜೇಂದ್ರ ಪೊನ್ನಪ್ಪ ಅಂತ ಒಂದು, ಇನ್ನೊಂದು ದಶರಥ ಅಂತ, ಒಂದು ಬಕಾಸುರ ಅಂತ. ಕರೆಕ್ಟ್ ಟೈಟಲ್ ಸಹ ಇಫ್ ಐ ರಿಮೆಂಬರ್. ಯಾಕಂದರೆ ಇನ್ನೂ ಜಾಸ್ತಿ ಓದಿಲ್ಲ ಅದ್ರ ಬಗ್ಗೆ ನಾನು. ಡೈರೆಕ್ಟ್ ಇನ್ನು ಇಂಟರ್ನೆಟ್ಟಲ್ಲಿ ನಮ್ಮ filmbeat.com ನಮ್ಮ ವಾಯ್ಸು ಗರ್ಲ್ಸ್ ಬರೀತಾ ಇದ್ರು, ಓದ್ತಾ ಇದ್ದೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ದಯವಿಟ್ಟು ಹೇಳಿ ಅದ್ರ ಬಗ್ಗೆ ಆ 3 ಸಿನಿಮಾದ ಕಾನ್ಸೆಪ್ಟ್. ಇಲ್ಲ ಏನು ಮಧ್ಯೆ ತುಂಬ ಕ್ಯಾರೆಕ್ಟರ್ ರೋಲ್ಸ್ ಮಾಡ್ತಾ ಇರೋದ್ರಿಂದ ಎಲ್ಲ ರವಿಚಂದ್ರನ್ ಕ್ಯಾರೆಕ್ಟರ್ ಆರ್ಟಿಸ್ಟಿಗೆ ಸೀಮಿತ ಆಗೋದ್ರ ಅನ್ನೋದು ಬ್ರ್ಯಾಂಡ್ ಸ್ಟಾರ್ಟ್ ಆಗೋಯ್ತಾ ಅನ್ನೋದು ಒಂದು ತಲೆಯಲ್ಲಿ ಕಾಡಕ್ಕೆ ಸ್ಟಾರ್ಟ್. ರಾಮಾಚಾರಿ ಭಕ್ತರಿಗೆ ಎಲ್ಲರಿಗೂ ಅಭಿಮಾನಿಗಳು ಯಾವಾಗಲೂ ದುಃಖ ಪಡೋದು ಇದ್ದೇ ಇರ್ತಾರೆ. ಏನು ಸರ್ ನೀವೆಲ್ಲ ಬರೀ ಚೇಂಜ್ ಆಗಬಾರ್ದು ಅಭಿಮಾನಿಗಳಿಗೆ ಫಸ್ಟ್. ಆಮೇಲೆ ನಾವು ಹೋದ ಕಡೆ ಎಲ್ಲ ಅದು ಒಳಗೆ ಹೋದ್ಮೇಲೆ ಸಿನಿಮಾಗಳು ಹೋದ್ಮೇಲೆ ಹೇಳೋದು ಒಂದು ಮಾಡೋದು ಒಂದಾಗಿ ಅದು ಚಿಕ್ಕದಾಗಿ ಆಗೋದು ಸ್ಟಾರ್ಟ್ ಆಗ್ಬಿಡುತ್ತೆ ಕೆಲವು ಸರಿ. ಓಕೆ ಇದು ಹಿಂಗೆ ಹೋಗ್ತಾ ಇದ್ರೆ ಕೊನೆಗೆ ನಮ್ಮನ್ನು ತೊಗೊಂಡಾಗ ಆ ಬ್ರ್ಯಾಂಡೇ ಮಾಡಿಬಿಡ್ತಾರೆ ಅನ್ನೋದು ಒಂದು ತಲೆಯಲ್ಲಿ ಕಾಡಿದಂಥ ವಿಷಯ. ಆ್ಯಂಡ್ ಯಾವಾಗ ನನಗಂತೂ ಯಾವಾಗ ಸಿನಿಮಾ ಮಾಡ್ಬೇಕಾದ್ರೆ ಹೀರೋ ಆಗಿದ್ದಾಗಂತೂ ಬರೀ ಲವರ್ ಬಾಯ್ ಕ್ಯಾರೆಕ್ಟರ್ಸೇ ಮಾಡ್ಕೊಂಡು ನನಗೆ ಬೇರೆ ಬ್ರ್ಯಾಂಡೇ ಇಲ್ವಾ, ನನಗೆ ಬೇರೆ ಕ್ಯಾರೆಕ್ಟರ್ಸೇ ಇಲ್ವಾ ಸರ್. ಅಟ್ಲೀಸ್ಟ್ ಕ್ಯಾರೆಕ್ಟರ್ ರೋಲ್ಸ್ ಬಂದಾಗ ಏನೋ ಮಾಡ್ಕೊಂಡು ಸರಿ ಅಂತ ವಾಪಸ್ ಅದು ಬರೋದಕ್ಕೆ ಹೆಂಗಿರೋ ರೆಡಿ ಇತ್ತು, ನನ್ನ ತಲೆಯಲ್ಲಿತ್ತು ಮಾಡಬೇಕು ಅಂತ. ಆಮೇಲೆ ಮಗನ ಇಟ್ಕೊಂಡು ಹೆಂಗಿರೋ ಸಿನಿಮಾ ಮಾಡಿದ್ವಿ. ಮಗನ ಹೀರೋ ಮಾಡಿದಾಗಟ್ಟೆ ನಾವು ಕ್ಯಾರೆಕ್ಟರ್ಸ್ ಹೋದ್ರೂ ತೊಂದರೆ ಇಲ್ಲ. ಅವನೊಂದು ಜನರ ಕ್ಯಾರೆಕ್ಟರ್ಸು ಅವನೊಂದು ಯಾರ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ಬೇಕು. ಬಟ್ ಎಲ್ಲ ನಾನು ಒಂದು ಸ್ವಲ್ಪ ದಿವಸ ನನ್ನ ಸೈಡಿಂದ ಸ್ವಲ್ಪ ಡಿಲೇ ಮಾಡಿದೆ ಅವನಿಗೆ. ಮಾಡಿದ್ರೆ ಪ್ರೇಮ್ ಲೋಕ ಕನ್ನಡದಿರ ಈಕ್ವಲ್ ಆಗಿ ಒಂದು ದೊಡ್ಡ ಸಿನಿಮಾ ಮಾಡಿಬಿಡ್ಬೇಕು ಅವನಿಗೆ. ಬಟ್ ಅದು ಸ್ವಲ್ಪ ಫೈನಾನ್ಷಿಯಲ್ ನಾವು ಅಂದ್ಕೊಂಡಾಗ ಅಷ್ಟು ಸೌಂಡ್ ಆಗಿರಲಿಲ್ಲ. ನಾನು ಕರೆಕ್ಟಾಗಿ ಒಂದು ದಿವಸ ಅವ್ನು ಬಂದ, ಅವ್ನು ಕೇಳಿದ ಪ್ರಶ್ನೆ ಏನು ಅಂದರೆ, ನೀವೇನೇ ಸಿನಿಮಾ ಮಾಡೋದು ಅದು ನಿಮ್ದಾಗುತ್ತೆ ನಂದಾಗತ್ತೆ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಆಗ್ತದೆ. ನೀವು ಅದು ಸಕ್ಸಸ್ ಮಾಡಿ ಏನಾರ ಮಾಡ್ಕೊಳ್ಳಿ, ಒಟ್ಟೆಲ್ಲ ನಿಮ್ದಾಗುತ್ತೆ ನಂದಾಗಲ್ವಲ್ಲ. ಸೊ ನಂದಂತ ಒಂದು ಆಗಬೇಕಾದ್ರೆ ನನ್ನನ್ನು ಬಿಡಿ, ನಾನು ಆಚೆ ಮಾಡ್ತೀನಿ ಅನ್ನೋದು ಒಂದು ಥಾಟ್ ಆಗ. ಇದು ಆಲ್ರೆಡಿ 3 ಮಟ್ಟ ಸುಮಾರು ದುಡ್ಡು ಖರ್ಚು ಮಾಡಿದ್ದೆ ನಾನು. 3ಕ್ಕೆ ಒಂದು 60 ಲಕ್ಷ ಖರ್ಚು ಮಾಡಿದ್ದೇನೆ. ಸರಿ ಅದೊಂದು ತಲೆಯಲ್ಲಿತ್ತು. ಸರಿ ಪರವಾಗಿಲ್ಲ ಹಂಗಾರೆ. ಬಟ್ ಅವ್ನು ಹೇಳಿದ ಥಾಟು ಚೆನ್ನಾಗಿತ್ತು. ನಾನು ನನ್ನ ಕೆಲ ಆದಷ್ಟು ಸಂಪಾದನೆ ಮಾಡ್ತೀನಿ ಮನೆಗೆ, ನೀವಿರೋ ತೊಂದರೆಯಲ್ಲಿ ಎಷ್ಟು ಅಂತ ಎಲ್ಲ ನೋಡ್ಕೋತೀನಿ ಅನ್ನೋದು ಒಂದು ಪ್ರಶ್ನೆ ಬಂತು. ಸರಿ ಮಾಡಪ್ಪ ನೋಡೋಣ, ಅದೇನು ಎಲ್ಲಿ ಮಾಡೋಕ್ಕಾಗುತ್ತೆ ಮಾಡಿ. ಆಮೇಲೆ ದಟ್ ಈಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಕೂಡ ಅನ್ನಿಸ್ತು ನನಗೆ. ಐ ಥಿಂಕ್ ನಾವು ಕೂಡ ಇಂಡಿಪೆಂಡೆಂಟ್ ಆಗಿ ಐ ಆಲ್ವೇಸ್ ಟೆಲ್ ಮೈ ಸನ್ಸ್ ಆರ್ ನಾಟ್ ಸ್ಟಾರ್ಸ್, ಡೋಂಟ್ ಟ್ರೀಟ್ ದೆಮ್ ಲೈಕ್ ಸ್ಟಾರ್ಸ್. ಇವತ್ತೇ ಅಭಿಮಾನಿಗಳು ಅವ್ರುಗಳಿಗೆ ಫೋನ್ ಮಾಡೋದು, ಅದು ಮಾಡೋದು, ಅದಕ್ಕೆ ಅವನು ಒಂದು ಹೆಸರು ಕೊಡೋದು, ನನಗೆ ಅವೆಲ್ಲ ಬಿಡಿ. ಅವನ ಫಸ್ಟ್ ಲೆಟ್ ಇನ್ ಕಮೇಜ್ ಟ್ಯಾಗ್ಲೈನ್ ಕೊಟ್ಬಿಡೋದು, ಒಂದು ಹೀರೋ ಬರಲಿ ಅವ್ನಿಗೆ ಏನು ಟ್ಯಾಗ್ಲೈನ್ ಕೊಡೋಕೆ ಹೋಗ್ಬೇಡಿ. ಅವ್ನು ಯಾವ ಕ್ರೇಜಿ ಸ್ಟಾರು ಏನೋ ಗೋಲ್ಡನ್ ಅವೆಲ್ಲ ಏನು ಇಡೋಕೆ ಹೋಗ್ಬಿಟ್ಟು ಸುಮ್ಮನೆ ಬಿಡಿ ಅವನ್ನ ಫಸ್ಟು. ನಾವೆಲ್ಲ ಹೆಂಗೆ ಬಂದ್ವಿ, ನಾವು ಸುಮ್ಮನೆ ಬಂದು ಒಂದು ಜಾಗ ಅವ್ನು ಇಡಿಲಿ, ಅವನು ಒಂದು ಜಾಗ ಇಡಿಲಿ. ಇಟ್ ಟೇಕ್ ಸಮ್ ಟೈಮ್.
ಫಸ್ಟೇ ತಗೊಂಡಾಗ ಅವ್ರನ್ನ ಅಟ್ಟಕ್ಕೆ ಕೂರಿಸ್ಕೋಬೇಕು ಬೇಡ, ಅದು ತಪ್ಪದು ಅಂತ ಒಂದು ನನ್ನ ಅಭಿಪ್ರಾಯ. ಸೊ ಅದ್ರ ಪ್ರಕಾರ ಅವ್ನು ಹೊರಟಿದ್ದಾನೆ. ಒಂದು 5-6 ಸಿನಿಮಾ ಮಾಡಿ ಒಂದು ಸಾಧನೆ ಮಾಡಿ ಒಂದು ರೀಚ್ ಆದಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಟ್ಯಾಗ್ಲೈನ್ ಗೊತ್ತು. ಇನ್ನು ಮೊದಲನೇ ಸಿನಿಮಾಗೆ ಅವ್ರಿಗೊಂದು ಏನೋ ಒಂದು ದೇವೇಂದ್ರ ಚರವಿಚಂದ್ರ ಅಂತ ಅವಾರ್ಡ್ ಕೊಟ್ಬಿಡೋದು, ಅವ್ರಿಗೊಂದು ಟ್ಯಾಗ್ಲೈನ್ ಕೊಟ್ಬಿಡೋದು. ಅದು ನಮ್ಮ OneIndia.com ಮತ್ತು filmit.com ವಿ ಡೋಂಟ್ ಎನ್ಕರೇಜ್ ಸಚ್ ಥಿಂಗ್ಸ್. You should allow a person to achieve something. Then the milestone in his life. Then give him some award, something, as we are giving them to people like. ಸೊ ಈಗ ಮನೋರಂಜನ್ದು ನನ್ನ ಬಗ್ಗೆ ಟಾಕಿಂಗ್, ನಿಮ್ಮ ಮಗನ ಬಗ್ಗೆ ಮಾತಾಡ್ತೀರಿ, ಅವ್ನು ಸ್ವತಂತ್ರವಾಗಿ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ತನ್ನದೇ ಒಂದು ಬ್ರ್ಯಾಂಡ್ ಅಂತ ಬೆಳೆಸ್ಕೋಬೇಕು ಅಂತ. ಈಗ ಸಾಹೇಬ ಅಂತ ಸಿನಿಮಾ ಅದ್ರ ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕಾ? ಎಲ್ಲ ರೆಡಿ ಆಗಿದೆ, ಒಟ್ಟಲ್ಲಿ ಶೂಟಿಂಗ್ ಮುಗಿಸಿದ್ದಾನೆ, ಡಬ್ಬಿಂಗ್ ಮನೆ ಮಾಡ್ಕೊಂಡ್ಬಂದು, ಅಷ್ಟು ವಿಷಯ ಗೊತ್ತು ನನಗೆ. ಸರಿ, ರಿಲೀಸ್ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟು ನನಗೆ ತಲೆಯಲ್ಲಿ. ಓಕೆ, ನೀವೇನು ರಶಸ್ ಏನು ನೋಡಿದ್ರೆ? ನಾನೇನು ನೋಡೋದು ನೋಡಿ, ನಂದಲ್ಲ ಅಂದಮೇಲೆ ಅದು ನಾನು ನೋಡೋದಿಲ್ಲ. ಅದು ಓಕೆ, ಅದು ಅವ್ರಿಗೆ ಬೇಕು ಅಂದಾಗ ನಮ್ಮನ್ನು ಬಳಸ್ಕೋಬೇಕು ಹೊರತು ಇದ್ರೆ ನಾನು ಅದನ್ನ ಕೇಳೋಕೆ ಹೋಗಿಲ್ಲ. ಓಕೆ, ಬೈ ದಿ ವೇ ವಿ ಗೋ ಬ್ಯಾಕ್ ಟು ಯುವರ್ 3 ಸಿನಿಮಾ ಮುಹೂರ್ತ ಮಾಡಿದ್ರಲ್ಲ, ಅದ್ರ ಬಗ್ಗೆ ಒಂದು ಸಮ್ ಪಾಯಿಂಟ್ಸ್. ದಶರಥ, ಬಕಾಸುರ ಅದೆಲ್ಲ ಎಲ್ಲ ಔಟ್ ಆ್ಯಂಡ್ ಔಟ್ ಹೀರೋ ರೋಲ್ಸ್. ಓಕೆ, ಇಟ್ಸ್ ನಾಟ್ ಅಬೌಟ್ ಕ್ಯಾರೆಕ್ಟರ್ ರೋಲ್ಸ್. ಬಟ್ 3ರಲ್ಲೂ ಹೀರೋ ನೀವೇ? ನೋಡಲ್ಲ, ಅಂದರೆ ಬಕಾಸುರದಲ್ಲಿ 2 ಇದ್ದೀವಿ. ಸರಿ, ಮಿಕ್ಕಿದ್ದೆಲ್ಲಗಳು ಒಬ್ಬನೇ ಓಕೆ. ಅದು ರಾಜೇಂದ್ರ ಪೊನ್ನಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಇದು ಗ್ರೇಟ್ ಫಾದರ್. ಅದ್ರ ಬಗ್ಗೆ ನಿಮ್ಗೆ ಏನೋ ಒಂದು ಫ್ಯಾಸಿನೇಷನ್ ಬಂತು ಅವನ ಹೆಸರು ಬಗ್ಗೆ ಅಂತ ಕೇಳಿದ್ರೆ? ದೃಶ್ಯ ಅಂದಾಗ ಪಪ್ಪ ಅಂತ ಹೆಸರಿಟ್ಟಿದ್ದೆ ನಾನು ಆ್ಯಕ್ಚುಲಾಗಿ. ಸರಿ, ಬಟ್ ಪಪ್ಪ ಅಂತ ಹೆಸರಿಟ್ಟಾಗ ಅದು ರಿಜಿಸ್ಟರ್ ಮಾಡೋಕೆ ಹೋದಾಗ ಅಪ್ಪ ಅನ್ನೋದು ಯಾರೋ ರಿಜಿಸ್ಟರ್ ಮಾಡಿಟ್ಟಿದ್ದಾರೆ ಸರ್, ನಿಮಗೆ ಟೈಟ್ಲ್ ಕೊಡೋಕ್ಕಾಗಲ್ಲ. ಓಕೆ, ನಾನು ತುಂಬ ಸರಿ ಎಷ್ಟೋ ಟೈಟ್ಲ್ ನಾನು ಕನ್ನಡಿಗ ಅಂತ ರಿಜಿಸ್ಟರ್ ಮಾಡಿಟ್ಟಿದ್ದೆ, ಅದು ವೀರ ಕನ್ನಡಿಗ ಅಂತ ಇಟ್ಟು ಕೊಟ್ಟರು. ರಾಮಾಚಾರಿ ಮಾಡಿಟ್ಟಿದ್ದೆ, ಮಿಸ್ಟರ್ ಮಿಸಸ್ ರಾಮಾಚಾರಿ ಅಂತ ಕೊಟ್ಟರು. ಆಮೇಲೆ ಬಸವ ಅಂತ ಮಾಡಿಟ್ಟಿದ್ದೆ, ನಮ್ಮ ಬಸವ ಅಂದ ತಕ್ಷಣ ಟೈಟ್ಲ್ ಕೊಟ್ಬಿಟ್ರು. ನಾನು ಇಟ್ಟ ಟೈಟ್ಲ್ಗಳಿಗೆಲ್ಲ ಹಿಂದೆ ಮುಂದೆ ಸೇರ್ಸಾಗ ಎಲ್ಲ ಕೊಟ್ಬಿಡ್ತಾರೆ. ನಾವು ಕೇಳಿದಾಗ ಇಲ್ಲ ಅಪ್ಪ ಅಂತ ಯಾರು ಇಟ್ಟಿದ್ದಾರೆ, ನಿಮಗೆ ಟೈಟ್ಲ್ ಕೊಡೋಕ್ಕಾಗಲ್ಲ, ನೀವು ಯಾರು ಇಟ್ಕೊಂಡಿದ್ರೆ ಅವ್ರದ್ದು ಪರ್ಮಿಷನ್ ಕೇಳಬೇಕು. ಬೇಕಾಗಿಲ್ಲ ಅಂದರೆ ನಾನು ಯಾರನ್ನೂ ಇನ್ನೊಬ್ರು ಟೈಟ್ಲ್ ಕೇಳಿ ತಗೊಳ್ಳೋಂತ ಇದ್ದಿಲ್ಲ, ನಾನು ಬೇರೆ ಟೈಟ್ಲ್ ಇಟ್ಕೊಳ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದರೆ ರಾಜೇಂದ್ರ ಪೊನ್ನಪ್ಪ ಅಂತ. ರಾಜೇಂದ್ರ ಪೊನ್ನಪ್ಪ ಆ್ಯಕ್ಚುಲಿ ಪಪ್ಪಾಗಿಂದ ಸೌಂಡಿಂಗ್ ಬೆಟ್ರು. ರಾಜೇಂದ್ರ ಪೊನ್ನಪ್ಪ ಅಂದ್ರೆ ನಾನೇನು ಹೇಳೋದೇ ಬೇಕಾಗಿಲ್ಲ ಜನಕ್ಕೆ, ಅವ್ನ ಪಾತ್ರ ಜನಕ್ಕೆ ಗೊತ್ತಿವಾಗ. ದೃಶ್ಯ ಫಾದರ್ ಇಸ್ ಎ ವೆರಿ ವೆಲ್ ನೋನ್ ಫಾದರ್, ಇಸ್ ಎ ವೆರಿ ಗುಡ್ ಪೇರೆಂಟ್. ಆ್ಯಂಡ್ ನನ್ನ ಸಿನಿಮಾ ಅದ್ರ ಮೇಲೆ ಬೇಸ್ ಆಗಿತ್ತು. ಅಂದರೆ ದಿ ಕ್ಯಾರೆಕ್ಟರ್ ವಾಸ್ ಫಾದರ್ ವಾಸ್ ಎ ಗುಡ್ ಫಾದರ್, ಆ್ಯಂಡ್ ಆ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್. ತಲೆಗೆ ಈಜಾಗಿ ತಲುಪುತ್ತೆ ಜನಕ್ಕೆ ಅನ್ನೋದಾಯಿತು. ರಾಜೇಂದ್ರ ಪೊನ್ನಪ್ಪ ಸೌಂಡಿಂಗ್ ವೈಸ್ ಇಟ್ ಇಸ್ ಮೋರ್ ಬೆಟರ್. ಸೊ ಎಲ್ಲ ದಾರಿ ಬಂದಾಗ ಒಳ್ಳೆ ದಾರಿ, ಒಳ್ಳೆ ಟೈಮು ನಮಗೆ ಗೊತ್ತಿಲ್ಲದೆ ಸೇರ್ಕೊಳ್ಳುತ್ತೀನಿ ಅನ್ನೋದು ಹಿಂಗೆ ಸೇರ್ಕೊಳ್ಳೋದು. ಸೊ ತುಂಬ ಸಂತೋಷ. ಒಟ್ಟು ನಿಮ್ಮ ಹೊಸ 3 ಸಿನಿಮಾಗಳು ಮತ್ತು ಅಫ್ಕೋರ್ಸ್ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ, ಆದರೂ ನಿಮ್ಮ ಮಗ ಮನೋರಂಜನನ ಸಿನಿಮಾ ತಂಪಾಡಿ ತಾನು ಬೆಳೀತಾ ಇರ್ತಂಥದ್ದು, ದಟ್ಸ್ ವಂಡರ್ಫುಲ್. ಆಮೇಲೆ ಅಪೂರ್ವ ಸೋತರು ಗೆದ್ದಂಥ ಒಂದು ನೀವು ಹೇಳಿದ್ರಿ ಆ ಸಿನಿಮಾದ ಒಂದು ಎಷ್ಟೋ ಜನಕ್ಕೆ ಅರ್ಥ ಆಗಲಿಲ್ಲ, ಆದರೆ ಆನಂತರ ಕೆಲವು ಕ್ರಮೇಣ ಅರ್ಥ ಆಗೋಕ್ಕೆ ಶುರುವಾಯಿತು. ನಾನು 1.5 ವರ್ಷ ತಗೊಂಡೆ, ಒಂದೇ ದಿವಸದಲ್ಲಿ ಇವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ. ಅರ್ಥ ಮಾಡ್ಕೊಂಡ್ಬಿಡ್ತಾರೆ ನೋಡಿದ ತಕ್ಷಣ ಸಿನಿಮಾ ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ. ಬಟ್ ಡೆಫಿನೆಟ್ ಆಗಿ ಅದು ಕಮರ್ಷಿಯಲ್ ಸಿನಿಮಾ ಅಲ್ಲ, ನೀವು ಅದನ್ನ ಹಂಗೆ ನೋಡೋಕೆ ಹೋಗ್ತೀನಿ ಅಂದ್ರೆ ಸಾಧ್ಯನೇ ಅಲ್ಲ ಅರ್ಥ ಮಾಡ್ಕೊಳಕ್ಕೆ. ಅದು ಇಂಗ್ಲೀಷ್ ಬಳಸಿದ್ದೀನಿ ಅನ್ನೋದನ್ನ ನಾನು ಆ್ಯಕ್ಚುಲಿ ಪ್ರೀ-ಲೀಡ್ ಹೇಳ್ಕೊಂಡೆ ಬಂದೆ. ಯಾಕೆಂದರೆ ದೇರ್ ಇಸ್ ನೋ ಅದರ್ ವೇ. ನಾನು ಕನ್ನಡ ಟ್ರೈ ಮಾಡಿದೆ, ಕನ್ನಡ ಕಾಮೆಂಟ್ರಿ ಕೊಡೋಕ್ಕೆ ಟ್ರೈ ಮಾಡಿದೆ. ಕನ್ನಡ ಕಾಮೆಂಟ್ರಿ ಕೊಡ್ಬೇಕಾದ್ರೆ 2 ತೊಂದರೆ ಬಂದ್ಬಿಡ್ತೀನಿ ಅಂದರೆ, ನಾನು ಕಾಮೆಂಟ್ರಿ ಕೊಡ್ತಾ ಬಂದರೆ ನೆಕ್ಸ್ಟ್ ಸುದೀಪ್ ವಾಯ್ಸು, ಈ ರವಿಶಂಕರ್ ವಾಯ್ಸಲ್ಲಿ ಬರೀ ವಾಯ್ಸಲ್ಲಿ ಪ್ಲೇ ಮಾಡಿರ್ತೀನಿ. ಸೊ ಇಲ್ಲಿ ನಾನು ಕಾಮೆಂಟ್ರಿ ಮತ್ತು ಅವ್ರದ್ದು ಬ್ಯಾಕ್ ಡ್ರಾಪ್ ವಾಯ್ಸು, ಬರೀ ವಾಯ್ಸ್ಗಳಾಗುತ್ತೆ ಸಿನಿಮಾ, ಬರೀ ಸಪೋರ್ಟ್ ಬ್ಯಾಕ್ ಆಗುತ್ತೆ. ಸೊ ಬೇಡ, ಲೆಟಸ್ ಪುಟ್ ಇನ್ ವರ್ಡ್ಸ್. ಓಕೆ, ಕೆಲವು ಜನಕ್ಕೆ ಅರ್ಥ ಆಗಲ್ಲ, ಪಕ್ಕದಲ್ಲಿರೋರು ಕೇಳಿ ಅರ್ಥ ಮಾಡಿಸ್ಕೊಂಡು ಹಂಗೆ ಅರ್ಥ ಮಾಡ್ಕೊಂಡು ಹೋಗ್ತಾರೆ ಕೆಲವು. ಬಟ್ ಅದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಅದು ಏನಿಲ್ಲ, ಫಸ್ಟ್ ಹಾಫ್ನ ಸ್ವಲ್ಪ ಪೇಷನ್ಸ್ ನೋಡ್ಬಿಟ್ಟಿದ್ರೆ ಅವರು ಸೆಕೆಂಡ್ ಹಾಫ್ ಸಿನಿಮಾ ಗೆದ್ದು ಬಿಡೋದು. ಪೇಷನ್ಸೇ ಇಲ್ಲ ಅಲ್ಲ, ಇವತ್ತು ಏನಾಗುತ್ತೆ, ಲೀಡ್ ಕೊಟ್ಬಿಡ್ತಾರೆ. ಇವಾಗ ನಿಮ್ಗೆ ಇಷ್ಟ ಆಗಲಿಲ್ಲ, ಇಲ್ಲ ನಿಮ್ಗೆ ಅರ್ಥ ಆಗಲ್ಲ, ಪಡಾನಂತ ಅದನ್ನ ಬರೆದ ತಕ್ಷಣ ನೋಡೋರಿಲ್ಲ, ಅದ್ರ ಲೀಡ್ ತಗೊಂಡ್ಬಿಡ್ತಾರೆ. ಸೊ ಯು ಆರ್ ಪ್ರಿಪೇರಿಂಗ್ ದ ಆಡಿಯನ್ಸ್ ಟು ದಿ ರಾಂಗ್ ಸೈಡ್ ಅಂತ ಹೇಳಿದ್ ನಾನು. ಎಷ್ಟೋ ವಿಷಯಗಳು ತಪ್ಪಾಗಿ ಅದು ಹೋಗ್ಬಿಡುತ್ತೆ. ಸೊ ನೀವು ಥಿಯೇಟರ್ ಒಳಗೆ ಹೋಗ್ಬೇಕಾದ್ರೆ ಆ ಅಭಿಪ್ರಾಯ ಇಟ್ಕೊಂಡೆ ಒಳಗೆ ಎಂಟರ್ ಆಗ್ಬಿಡ್ತೀರ. ಬಟ್ ಅದು ಅಭಿಪ್ರಾಯ ಬದಲಾಗೋದು ಯಾವಾಗ ಅಂದರೆ, ಹೋಗ್ತಾ 2ನೇ ವಾರದ ನೋಡಿ ಅಭಿಪ್ರಾಯ ಬದಲಾಗ್ತಾ ಇತ್ತು. ಬಟ್ ಇವಾಗ ಅಷ್ಟು ಸಮಯ ಇಲ್ಲ ಥಿಯೇಟ್ರಲ್ಲಿ ಸಿನಿಮಾ ಇಟ್ಕೊಳ್ಳೋದಕ್ಕೆ, ಬಾಡಿಗೆ ಕಟ್ಕೊಂಡಿಲ್ಲ ಥಿಯೇಟರ್ ಇಟ್ಕೊಂಡಾಗ ಅವತ್ತಿತ್ತು. ಆದರೆ ಹಾಗಂದರೆ ಈಗ ನಿಮ್ಮ ಸಿನಿಮಾ ಅಂತಲ್ಲ ಅಪೂರ್ವ, ನಾಳೆ ಬೇಕಾದ ಸಿನಿಮಾ ಬರುತ್ತೆ. ದಿ ಮಾರಲ್ ಆಫ್ ದಿ ಸ್ಟೋರಿ ಪರ್ಹ್ಯಾಪ್ಸ್ ಇಫ್ ಯು ಕ್ಯಾನ್ ಡ್ರಾ ಟುಡೇ ಈಸ್ ದ್ಯಾಟ್ ಒಂದು ಸಿನಿಮಾ ಇನ್ನೂ ಅಂತ ನೋಡ್ತಿರೋ ಶುರುವಾಗಿದೆಯೋ, ಇನ್ನೂ ಇವನ್ ಟೈಟ್ಲಿಗೆ ಕಾಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ. ಗುಡ್ ದಟ್ ದೇರ್ ಇಸ್ ಅ ಡೆಮೋಕ್ರಸಿ ಆನ್ ದಿ ಇಂಟರ್ನೆಟ್. ಬಟ್ ಒಂದು ಕ್ವಾಲಿಟೇಟಿವ್ ಸ್ಟೇಟ್ಮೆಂಟ್, ಒಂದು ವರ್ಡಿಕ್ಟ್ ಕೊಟ್ಟುಬಿಡೋದು. ಅಲ್ಲ, ಇಲ್ಲಿ 2 ಭಾಗ ಇದೆ ನಿಮಗೆ. ಡೆಮೋಕ್ರಸಿ ಅಂದ ತಕ್ಷಣ ಏನಾಗುತ್ತೆ ಅಂದರೆ 2 ಭಾಗ ಬರುತ್ತೆ. ಇಲ್ಲಿ ನಡೀತಿರೋದು ಮೋಸ್ಟ್ ಆಫ್ ದ ಟೈಮ್ ಕಾಂಪಿಟೇಷನ್. ನಿಮ್ಗೆ ಆಗದಿರೋರು ಆಗೋರು. ಓಕೆ,
ತುಂಬ ಪಾಸಿಟಿವ್ ಬರೆಯೋರೆಲ್ಲ ನೋಡಿದ ತಕ್ಷಣ ತುಂಬ ಅವ್ರಿಗೇನು ಅನ್ಸುತ್ತೆ ಬರೆಯೋರು ಒಂದಷ್ಟುವರೆಗೆ ಆದರೆ ಕೆಲವರು ನಂಗೆ ಆಗದಿರೋರು ಇದ್ದಾರೆ, ಕೆಲವು ಆಗೋರು ಇದ್ದಾರೆ, ಮತ್ತು ಅದ್ರ ಮಧ್ಯೆ ಜಗಳ ಜೋಡಿಸ್ಕೊಳ್ಳೋರು ಇದ್ದಾರೆ. ಒರಿಜಿನಲ್ ಪರ್ಸನ್ ಇರೋದಿಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ, ಅವ್ರವ್ರು ಜಗಳ ಹಚ್ಕೊಂಡಿದ್ದಾರೆ. ನೀನು ಹಂಗೆ ಬರಿಬೇಡ, ನೀನು ಹಿಂಗೆ ಬರಿಬೇಡ, ನೀನು ಯಾಕೆ ಜಗಳ ಹಚ್ಕೊತಾರೆ. ಅದು ಬರವಣಿಗೆ ಮಾಡೋದವರಾಯಿತು. ಆ್ಯಸ್ ಐ ನೋಟಿಸ್ಡ್ ವಿ ಹವ್ ಬೀನ್ ದೇರ್ ಆನ್ ದಿ ಇಂಟರ್ನೆಟ್ ಫಾರ್ 10-15 years. ಈ ತಟಸ್ಥರು ಅಂತ ಹೇಳ್ತಾರೆ, ಅಂದರೆ ಹೇಗೆಂದರೆ ಅವರಿಗೆ ಈ ಪರ ವಿರೋಧದ ಬಗ್ಗೆ ಏನು ಚರ್ಚೆ ಮಾಡ್ತಾರೆ, ಯಾವುದೇ ಬರೀ ಸಿನಿಮಾ ಅಲ್ಲ, ರಾಜಕೀಯದ ಬಗ್ಗೆ ಇರ್ಬೋದು, ಸಿದ್ಧಾಂತಗಳಿರ್ಬೋದು, ಸಾವಿರ ಇರ್ಬೋದು, ಸರ್ಕಾರಗಳಿರ್ಬೋದು. ಬಟ್ ಒಬ್ಬನ ಅಭಿಮಾನಿ ವರ್ಗ ಇರುತ್ತೆ, ಅವ್ರಿಗೆ ಇದೇನು ಬೇಡ ಆಗಿರುತ್ತೆ, ಜಸ್ಟ್ ಬ್ಲೈಂಡ್ಲಿ ವರ್ಷಿಪ್ ಎ ಕ್ಯಾರೆಕ್ಟರ್. ಸರ್, ಆರ್ಟಿಸ್ಟ್. ಇಟ್ ಈಸ್ ಕಾಲ್ಡ್ ಎ ಸೋಷಿಯಲ್ ಮೀಡಿಯಾ where you are supposed to create lot of friends within yourself and have positive vibrations and positive moods everywhere. But it has become a facial media now. Now ಮಾತಾಡ್ತಿದ್ರು ನಿಮ್ಮ ಫೇಸ್ ಹಾಕಿ ಸ್ಟಾರ್ಟ್ ಮಾಡ್ರಿ, it has gone live today. So the more temptation is for people to go on WhatsApp and to be on everywhere. ಏನು ಬೆಳಗ್ಗೆ ಎದ್ದ ತಕ್ಷಣ ಯಾರು ಎದ್ದು ಫಸ್ಟ್ ಎಲ್ಲ ನಾವೆಲ್ಲ ಎದ್ದ ತಕ್ಷಣ ಏನು ಮಾಡ್ತಿದ್ವಿ, ಒಂದು ತಂದೆ ಫೋಟೋ ಇಟ್ಟಿರ್ತಿದ್ವಿ, ಇಲ್ಲ ದೇವ್ರ ಫೋಟೋ ಇಟ್ಟಿರ್ತೀವಿ, ಎಲ್ಲ ಕೈ ನಿಂಗೆ ಅಂದು ಹಿಂಗೆ ಪೂಜೆ ಮಾಡ್ಕೋತಿದ್ವಿ. ಇವತ್ತು ಫೋನ್ ಹೋಗುತ್ತೆ, ಫಸ್ಟ್ ಫೋನ್ ಹೋಗುತ್ತೆ. ಏನು ಮಾಡೋಕೆ ಇದು ಕಾಲ ಮಹಿಮೆ ರವಿಚಂದ್ರನ್. ಫಸ್ಟ್ ಎಲ್ಲರ ಕೈ ಫೋನ್ಗೆ ಹೋಗುತ್ತೆ. So everybody is most bothered about what is coming on the phone today, who is messaging, what is happening, and all unwanted things happening. ಸೊ ಆಲ್ ಅನ್ವಾಂಟೆಡ್ ದಿಸ್ ಹ್ಯಾಪನಿಂಗ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದ್ರ ಮಧ್ಯೆ ಸಮ್ ವಾಂಟೆಡ್ ಥಿಂಗ್ಸ್ ವಿಲ್ ಹ್ಯಾಪನ್. ದಟ್ ಈಸ್ ನೌ ದಿ ಅವಾರ್ಡ್ ಪ್ರೆಸೆಂಟೇಷನ್ ಕೊಡುವಂಥದ್ದು. ರವಿಚಂದ್ರನ್ ಅವರು, ನಾನು ಫಾರ್ ಲೇಟ್ ಟ್ಯೂನರ್ಸ್ ಹೇಳ್ತಾ ಇದ್ದೀನಿ, ನಮ್ಮ filmbeat.com ಇನ್ಸ್ಟಿಟ್ಯೂಟ್ ಮಾಡಿರೋ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್. ನಾನು ಆವಾಗಲೇ ಹೇಳ್ತಾ ಇದ್ದೆ, 7-8 ಅವಾರ್ಡ್ ಇದೆ, ನಾವು ಬೇರೆ ಬೇರೆ ಕೆಟಗರಿಯಲ್ಲಿ ಕೊಡ್ತಾಯಿದ್ವಿ. ಈ ವರ್ಷ ನಾವು ನಿರ್ದೇಶನದ ಕೆಟಗರಿನಲ್ಲಿ ಓದುಗರೇ ಆಯ್ಕೆ ಮಾಡಿದ ಪ್ರಶಸ್ತಿ ರವಿಚಂದ್ರನ್ ಅವರಿಗೆ ಸಲ್ಲಿದೆ. ಅಂದರೆ ಅವರೇ ರೂವಾರಿ, ಅವರೇ ಕೈವಾಡ, ಅವ್ರ ಡೈರೆಕ್ಟರ್ ಅಂತ ಹೇಳ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಪೂರ್ವ ಸಿನಿಮಾದ ಅದರ ಎಂಟೈರ್ ಬ್ರೈನ್ ಚೈಲ್ಡ್ ಆಫ್ ರವಿಚಂದ್ರನ್ ಅಂತ ಹೇಳೋಕ್ಕೆ ನಂಗೆ ಸಂತೋಷ ಆಗುತ್ತೆ. ಅವರಿಗೆ ಈ ಅತ್ಯುತ್ತಮ ಡೈರೆಕ್ಟರ್ ಪ್ರಶಸ್ತಿ 2016 filmbeat.com ವತಿಯಿಂದ ಕೊಡೋಕ್ಕೆ ನನಗೆ ಸಂತೋಷ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಸೊ ಈಗ ಓದುಗರೇ ಆಯ್ಕೆ ಮಾಡಿರೋ ಅವಾರ್ಡನ್ನು, ಆದ್ದರಿಂದ ನಾನು ನಿಮ್ಮೆಲ್ಲರ ಪರವಾಗಿ ಶ್ಲಾಘಿಸ್ತಿದ್ದೀನಿ ಹೊರತು ನನ್ನ ಪರವಾಗಿ ಅಲ್ಲ. ರವಿಚಂದ್ರನ್ ಅವರ ಅಭಿಮಾನಿ ವರ್ಗ ಮತ್ತು ಅವರ ಅಪೂರ್ವ ಸಿನಿಮಾನ ನಾನಾ ಕಾರಣಗಳಾಗಿ ಲೈಕ್ ಮಾಡಿದ್ರು 10,000 ಜನ ಊಟ ಹಾಕಿ ಇದನ್ನು ಗೆಲ್ಸಿರೋ ಮೇಲೆ ದೇರ್ ಮಸ್ಟ್ ಬಿ ಸಮಥಿಂಗ್ ಅಲ್ವಾ. ಸುಮ್ಮನೆ ಇಲ್ಲದೆ ಊಟ ಹಾಕೋದಿಲ್ಲ ಅಷ್ಟು ಜನ. So congratulations to all those who have participated in our contest for the best movie for the 2016, and this is our small honor to Ravichandran, who is the director of Apurva. All the best in your future projects, particularly in cinema ಬರ್ತಾ ಇದೆ ನಿಮ್ಮ ಮಗ ಫೋಟೋ ಬಂದಿದೆ ಸರ್. ದಿಸ್ ಈಸ್ ಫ್ಲವರ್ ಬಗ್ಗೆ. ಸೊ ವೀಕ್ಷಕರೇ, ಇದಾಯಿತು ಪ್ರಶಸ್ತಿ ಪ್ರದಾನ ಸಮಾರಂಭ. ಇದು ಮೊದಲನೇದು. ನಾವು ರವಿಚಂದ್ರನ್ ಅವ್ರ ಮನೆಗೆ ಬೆಂಗಳೂರು ರಾಜಾಜಿನಗರದ ಅವ್ರ ಮನೆಗೆ ಬಂದು ಪ್ರಶಸ್ತಿ ಸಮಾರಂಭ ಮಾತಾಡಿದ್ದಾರೆ. ಅವ್ರ ಮಗನ ಭವಿಷ್ಯ ಕೂಡ ಅದನ್ನು ತೊರೆ ಹಾಕೋದಿಲ್ಲ, ಅವನು ಸ್ವಂತವಾಗಿ ಬೆಳೀಲಿ, ಅವನೇ ಮುಂದೆ ಬರಲಿ, ನನ್ನ ಪ್ರಭಾವದಲ್ಲಿ ಬೇಡ, ನನ್ನ ಆಶೀರ್ವಾದ ಇರುತ್ತೆ ಅನ್ನೋ ಮಟ್ಟಿಗೆ ಅವರು ಮಾತಾಡಿದ್ದಾರೆ. ದ್ಯಾಟ್ಸ್ ಗುಡ್ ಥಿಂಕಿಂಗ್ ಅಂತ ನಾನು ಅನ್ಕೊತಾರೆ. ನಾವು ಇನ್ನೊಂದು ಪ್ರಶಸ್ತಿ ನಾವು ಪ್ರದಾನ ಬೇರೆ ಬೇರೆ ಕೆಟಗರಿಯಲ್ಲಿ ಮಾಡಬೇಕು, ಅದು ಮಾಡ್ತೀವಿ ಕ್ರಮೇಣ. ಅವ್ರವ್ರು ಎಲ್ಲೆಲ್ಲಿ ಇರ್ತಾರೋ ಆ ಕಲಾವಿದರು ತಂತ್ರಜ್ಞಾನಕ್ಕೆ ಹೋಗಿ ಅಲ್ಲಿಂದ ನಾವು ಫೇಸ್ಬುಕ್ ಲೈವಲ್ಲಿ ಬರ್ತೀವಿ. ಬೈದಿವೆ ರವಿಚಂದ್ರನ್ ಹೇಳ್ತಾ ಇದ್ರು, ಫೇಸ್ಬುಕ್ ಇಲ್ಲದೆ ಎರಡು ಗ್ರೂಪ್ ಅಂತ, ಒಂದು ಪರ ಒಂದು ಇರೋ ಅಂತ. ನೀವು ನಮಗೆ ಪರ ಇರೋ ವಿರಾಧ ಇದ್ರೆ ಗೊತ್ತಿಲ್ಲ. ಪ್ಲೀಸ್ ಕನ್ನಡ ಚಿತ್ರರಂಗನ ಸಪೋರ್ಟ್ ಮಾಡಿ, filmbeat.comನ ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.